ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಅನಿವಾರ್ಯ ಕಾರಣದಿಂದ 2 ವಾರದಿಂದ ಬಂದಿಲ್ಲ. ಇವತ್ತೂ ಕೂಡ ಹೊಸ ವಿಷಯದಲ್ಲೇ ಬಂದಿದ್ದೀನಿ. ಫಸ್ಟ್ ಏಕೆಂದ್ರೆ ಏನು ನಮ್ಮ ಮಹಾವತಾರ ಬಾಬಾದವರು ಏನು ಇವಾಗ ಪ್ರಸಾರ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೇದು. ಕೆಲವರಿಗೆ ಇವಾಗ ಸಾರ್ ಹೇಳ್ದಂಗೆ ಅನಿವಾರ್ಯ ಕಾರಣಗಳಿಂದ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಅದು ನಮ್ ಪ್ರಯತ್ನ ಅಲ್ಲ, ನಮಗೂ ಒಳ್ಳೆ ಟೈಮ್ ಬರ್ಬೇಕು. ಅಲ್ಲಿ ತನಕ ಅದನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾನು ಇಲ್ಲಿ ನಿಮ್ದಲ್ಲಿ ಕಲಿನಲ್ಲಿ ಕಾರ್ಯಕ್ರಮದಲ್ಲಿ ಇವ್ರು ಕೊಟ್ಟಿರೋ ಅವಕಾಶದಲ್ಲಿ ನಿಮ್ಗೆ ನಿಂಬೆಹಣ್ಣು ಬಗ್ಗೆ ಹೇಳ್ದೆ, ಆಯಿಲ್ ಬಗ್ಗೆ ಹೇಳ್ದೆ, ನೀರ್ ಬಗ್ಗೆ ಹೇಳ್ದೆ. ಇದನ್ನ ಅಟ್ಲೀಸ್ಟ್ ಇಲ್ಲಿ ತನಕ ಆಲ್ಮೋಸ್ಟ್ ಒಂದ್ ತಿಂಗಳಾಗಿದೆ. ಇದನ್ನ ನನಗೆ 21 ದಿನಗಳಲ್ಲಿ ಬಳಸ್ಕೊಂಡು ನನಗೆ ಏನ್ ಅನುಭವ ಆಗಿದೆ ಅದನ್ನಾದ್ರೂ ಹೇಳಿ. ಅದ್ರ ಜೊತೆಗೆ ಇವಾಗ ಯಾರೋ ಒಬ್ರು ಹೇಳಿದ್ರು ನಾಗೇಂದ್ರ ಅಂತ, ಅವ್ರದ್ದು ಅಷ್ಟೇ. ನಾನು ಪ್ರತಿ ಹುಣ್ಮೆಗೆ ಮೇನ್ ಪಿರಮಿಡ್ ಅಲ್ಲಿ 3 ರಿಂದ 6 ಗಂಟೆ ಗಂಟ ನಿಮ್ಗೆ ಅಲ್ಲಿ ಸಿಗ್ತೀನಿ. ಮೇನ್ ಪಿರಮಿಡ್ ಅದು ಸಾರ್ಗೂ ಗೊತ್ತು, ಮೆಗಾ ಪಿರಮಿಡ್ ನಮ್ದು ಕೆಬ್ಬೆದೊಡಿಲಿ ಇರ್ತೀನಿ. ಅದು ಬಿಟ್ರೆ ಸಾರ್ ಯಾವಾಗ ಅವಕಾಶ ಕೊಡ್ತಾರೆ ಒಂದ್ ದಿವಸ ಅವ್ರ ಮಾವತಾರ ಬಾಬುಗೂ ಒಂದ್ಸರಿ ಬರ್ತೀನಿ, ಯಾವಾಗ ಅಂತ ಗೊತ್ತಿಲ್ಲ. ಇದ್ರ ಜೊತೆಗೆ ಇವತ್ತು ನಾನು ಬಂದಿರೋ ವಿಧಿ ಏನಂದ್ರೆ 90% ನಮ್ಮ ಧ್ಯಾನಿಗಳಲ್ಲೂ ಶುಗರ್ ಇದೆ. ಬಟ್ ಕೆಲವರು ಟ್ಯಾಬ್ಲೆಟ್ ನುಂಗ್ತಾ ಇದ್ದಾರೆ. ನನ್ನ ಉದ್ದೇಶ ಏನ್ ಕಲಿನಲ್ಲಿ ಅಂದ್ರೆ, ನಮ್ಮ ಧ್ಯಾನಿಗಳು, ನಮ್ಮ ಗುರುಗಳು ನಮಗ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ನೋ ಮೆಡಿಸನ್ ನೋ ಡಾಕ್ಟರ್, ಫುಡ್ ಇಸ್ ಮೆಡಿಸನ್. ಯಾರು ನಮ್ಮ ಧ್ಯಾನಿಗಳು ಮನೆಗೆ ಧ್ಯಾನಿಗಳಾಗ್ಬೇಕು. ಅದೇ ತರ ಈಗ ನಾನು ಮನೆಗೆ ಹೀಲರ್ ಆಗ್ಬೇಕು ಅನ್ನೋದು ಕೂಡ ನಾನು ಆ ಹೀಲರ್ ಥೆರಪಿ ಕಲ್ತ್ಕೊಂಡು, ಕಲರ್ ಥೆರಪಿ ಕಲ್ತ್ಕೊಂಡು ಅದು ಸಾರ್ಗೂ ಸ್ವಲ್ಪ ಕೊಟ್ಟಿದ್ದೀನಿ. ನಾನು ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದ್ರ ಬಗ್ಗೆನೂ ಅಷ್ಟೇ ಎಲ್ಲಾ ಪ್ರಶ್ನೆಗಳಿಗೂ ನಾನು ಆ ಕಡೆ ಮುಖಾಮುಖಿ ಇದ್ದಾಗ ಮಾತಾಡ್ಬೋದು. ನಾನು ಇದ್ರ ಬೇಸಿಕ್ ಆಗಿ ಪ್ರತಿಯೊಬ್ರು ಧ್ಯಾನಿಗಳು ಫಸ್ಟ್ ಬಾಡಿ ಹೀಟ್ ಹಾಕೊಳ್ಳ ನೋಡ್ಕೋಬೇಕು, ಅದ್ ಕಲ್ತ್ಕೊಂಡಿರ್ಬೇಕು. ಧ್ಯಾನಿ ಅಂದವ್ರೆ ನಮ್ ಬಾಡಿ ಹೀಟ್ ಹಾಕೊಳ್ಳ, ಮತ್ತೆ ಏನ್ ತಿನ್ಬೇಕು ಏನ್ ತಿನ್ಬೇಡ, ಮತ್ತೆ ಅದನ್ನ ಹೆಂಗೆ ಕಡಿಮೆ ಮಾಡ್ಕೋಬೇಕು, ಆ ತರ ಅಷ್ಟೇನೆ. ಇವಾಗ ಅದ್ರ ಬಗ್ಗೆ ನಾನು ಯಾರು ಶುಗರ್ ಇದ್ದಾರೆ ಸೇಮ್ ಅದು ನಂದು ಚಾಲೆಂಜಿಂಗ್ ತರನೇ. ಬಟ್ ನಮ್ದೆಲ್ಲ ಅನ್ಬಹುದು. ಚಾಲೆಂಜಿಂಗ್ ಅಂದ್ರೆ ಇನ್ನೂ ಇಲ್ಲ, ಕಲಿನಲ್ಲಿ ಅಂತ ಅಟ್ಲೀಸ್ಟ್ 3 ಜನದಲ್ಲಿ 2 ಒಳ್ಳೇದಾದ್ರು ಸಾಕು. 3 ಜನಕ್ಕೂ 3 ಆಗಲ್ಲ, 10 ಜನದಲ್ಲಿ 8 ಜನಕ್ಕೆ ಇದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಫೀಡ್ಬ್ಯಾಕು ಚೆನ್ನಾಗಿದೆ. ಅದನ್ನ ಹೇಳ್ಬೇಕಾದ್ರೂ ಅಲ್ಲಿ ಸಾರ್ಗೆ ಹೇಳಿ ಅದಕ್ಕೆ ನಂಬರ್ ನಿಮ್ಗೆ ಕೊಡ್ತಾರೆ, ಮಾಡೋಣ. ಇವತ್ತು ಬಂದಿರೋದು ನಾನು ಇಷ್ಟು ನಾನು ಹೇಳಿರೋದನ್ನ ಫೀಡ್ಬ್ಯಾಕ್ ತಗೊಂಡ್ರಲ್ಲಿ ಯಾರಿಗೆ ಎಕ್ಸ್ಚೇಂಜ್ ಅನುಭವ ಆಗಿದೆ ಅದೇ ಹೇಳೋಣ. ಅದ್ರ ಜೊತೆಗೆ ಫುಡ್ ಕೂಡ ಹೇಳ್ತೀನಿ. ಈಗ ನೀರ್ಗೆ ಹೇಳ್ದೆ, ನೀರು ಶುದ್ಧ ಆಗಿ ಕುಡಿಬೇಕಾದ್ರೆ ನಿಂಬೆಹಣ್ಣು ನೀರು ಯೂಸ್ ಮಾಡಿ ಅಂತ ಹೇಳಿದೆ. ಮತ್ತೆ ಅಡಿಗೆ ಎಣ್ಣೆಯಲ್ಲಿ ಆಯಿಲ್ ಒಂದು ಚೇಂಜ್ ಮಾಡಿ ಅಂತ ಹೇಳಿದೆ. ಅದೇ ತರ ನೀವು ತಿನ್ನೋ ಕಾರ್ಬೋಹೈಡ್ರೇಟ್ಸ್, ಅಕ್ಕಿ, ಜೋಳ ಇದರಲ್ಲಿ ಜೊತೆಗೆ ತಿಂತಾ ಇದ್ದೀರಾ. ಅದಕ್ಕೆ ಕೆಲವರೆಲ್ಲ ನಾವು ಹೇಳ್ತೀವಿ ಆರ್ಗ್ಯಾನಿಕ್ ಫುಡ್ ಅಂದ್ರೆ ಅಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲ ಅಷ್ಟು ಕೊಡಕ್ಕೆ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಇವತ್ತು ಬಂದಿರೋದು ನಾನು, ನೀವು ದಿನ ತಿನ್ನೋ ಮೂರ್ ಟೈಮ್ ತಿನ್ನೋ ಊಟದಲ್ಲಿ ನಂದು ಒಂದು ಸೂಪರ್ ಮಸಾಲಾ ಅಂತ ಹೇಳಿದೆ ನಿಮ್ಗೆ. ಏನದು ಸೂಪರ್ ಮಸಾಲಾ? ಸಮ ಪ್ರಮಾಣ ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಅರಿಶಿಣ, ಪೆಪ್ಪರು, ಇದು ಸೂಪರ್ ಮಸಾಲಾ ಅಂತ. ಇದನ್ನ ನೀವು ಟೀ ಪುಡಿಗೆ ಈಕ್ವಲೆಂಟು, ಟೀ ಪುಡಿ ತರನಾದ್ರು ಯೂಸ್ ಮಾಡ್ಕೊಳ್ಳಿ, ಸಾಂಬಾರ್ ಪುಡಿಯಾದ್ರು ಯೂಸ್ ಮಾಡ್ಕೊಳ್ಳಿ, ಸಲಾಡ್ಗಾದ್ರು ಮಾಡ್ಕೊಳ್ಳಿ. ಬಟ್ ಇದು 1 ಸ್ಪೂನ್ ನಿಮ್ಗೆ ಅವಶ್ಯಕತೆ. ಎಸ್. ನೀರಿಗೆ ನೀವು RO ವಾಟರ್ ಅದು ಸತ್ವ ಇಲ್ದಿರೋ ವಾಟರು, ಸತ್ವವಿರೋ ವಾಟರ್ ಅಂತೀವಿ. ಆ ನೀರ್ಗೆ ಅದನ್ನ ಎಳ್ನೀರು ಕುಡೀರಿ, ಇನ್ನೆಳ್ನೀರು ಅಟ್ಲೀಸ್ಟ್ ತುಳಸಿ ನೀರು ಕುಡೀರಿ, ನಿಂಬೆಹಣ್ಣು ನೀರು ಕುಡೀರಿ, ಜೀರಾ ನೀರು ಕುಡೀರಿ. ನೀರ್ದು ಆಯ್ತು. ಊಟನೂ ಹಾಗೆ ಹೇಳ್ತಾ ಇದ್ದೀನಿ. ಏನು ನಿಮ್ಗೆ ಸಿಗೋದಿಲ್ಲ, ಸೊಸೈಟಿ ಅಕ್ಕಿ ಆದ್ರೂ ತಿನ್ನಿ, ಬೇರೆ ಅಕ್ಕಿ ಆದ್ರೂ ತಿನ್ನಿ. ಆದ್ರೆ ನಿಮ್ ಕೈಗೆಟುಕುಗಳಲ್ಲಿ ನನಗೆ ರಿಸಲ್ಟ್ ಬಂದಿರೋದನ್ನ ನಿಮ್ಗೆ ಹಂಚ್ಕೋತಾ ಇದ್ದೀನಿ. ಪ್ರತಿಯೊಬ್ಬರು ಒಂದು ಟೈಮು ಅಟ್ಲೀಸ್ಟ್ ಬೆಳಗ್ಗೆ ಫುಲ್ ಮೀಲ್ಸ್ ಮಾಡಿ, ರಾತ್ರಿ ಮತ್ತೆ ಯಾವಾಗಾದ್ರೂ ಮಾಡಿ, ನಿಮ್ಗೆ ಅನುಕೂಲ ಇದ್ದಾಗ. ಅವಲಕ್ಕಿ ಗೊತ್ತಿದೆಯಲ್ಲ, ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗ್ತದೆ. ಅವಲಕ್ಕಿಗೆ ನಾನೇನ್ ಹೇಳಿದ್ದೀನಿ, ಸೂಪರ್ ಮಸಾಲಾ ಮಿಕ್ಸ್ ಮಾಡಿ, ಮತ್ತೆ ನುಗ್ಗೆ ಸೊಪ್ಪಾದ್ರೂ ಹಾಕಿ, ಸ್ವಲ್ಪ ನುಗ್ಗೆ ಸೊಪ್ಪು ಪೌಡ್ರ್ ಹಾಕಿದ್ರು ಪರವಾಗಿಲ್ಲ, ಮತ್ತೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಕರ್ಬೇವಿನ ಸೊಪ್ಪು ಪೌಡ್ರು ಪರವಾಗಿಲ್ಲ, ಅದು ಪರವಾಗಿಲ್ಲ. ಅದ್ರ ಜೊತೆಗೆ ಇದು ಅಮೃತ ಬಳ್ಳಿ, ಈ 3 ಐಟಮು ನೀವು ಅದಕ್ಕೆ ಮಾಡ್ಕೊಂಡು ಬಂದಾಗೆ 200% ರಿಸಲ್ಟ್ ಇದೆ. ಇದ್ರ ಬಗ್ಗೆ ಏನಾದ್ರು ಸಂದೇಶ ಇದ್ರೆ, ನಿಮ್ಗೆ ಸಂಶಯ ಇದ್ರೆ ಯೂಸ್ ಮಾಡ್ಬಿಟ್ಟು ಕ್ವಶನ್ ಕೇಳ್ಬೇಕು ನಮ್ಗೆ. ಹಾಕಕ್ ಬದ್ಲಿ ಅಕಸ್ಮಾತ್ ಅದನ್ನ ಹೆಂಗೆ ಮಿಕ್ಸ್ ಮಾಡೋದು ಗೊತ್ತಿಲ್ಲ ಅಂದ್ರೆ, ಸೇಮ್ ನೀವೇನ್ ಅವಲಕ್ಕಿ ಮಾಡ್ತೀರಲ್ಲ, ಡ್ರೈ ಅವಲಕ್ಕಿ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಎಣ್ಣೆಲಿ ಕರ್ದಿರೋದಾದ್ರೆ ಶುದ್ಧ ಎಣ್ಣೆ ಕರ್ದು ಇಟ್ಕೋಬಹುದು. ಇದು ಅಕಸ್ಮಾತ್ ನಾವು ಹೊರಗಡೆ ಹೋಗ್ತೀವಿ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾಯ್ತು, ಅವ್ನು ಯಾವ ಎಣ್ಣೆಲಿ ಮಾಡಿರ್ತಾನೋ ಏನೋ, ನಮ್ಮ ಇನ್ ಟೈಮ್ ಸಿಗಲ್ಲ ಅಪ್ಪ ಅನ್ನೋಂತಾದ್ರೆ ಸೇಮ್ ನಮ್ದು ಒಂದು ಅವಲಕ್ಕಿ, ಆಮೇಲೆ ಮಧ್ಯಾಹ್ನ ಟೈಮ್ ಆದ್ರೆ ಒಂದು ಹಣ್ಣು, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿದಿಲ್ಲ ಅವಾಗ್ಲೇ. ಕೋಲ್ಡ್ ಇರೋರು ಇದು ದಾಳಿಂಬೆ ಹಣ್ಣು, ಹೀಟ್ ಇರೋರು ಇದು
ಮೋಸಂಬಿ ಹಣ್ಣು ಇದನ್ನ ತಿನ್ಕೊಂಡು ಅವ್ರ ಬಾಡಿ ಅನುಕೂಲವಾಗಿ ಮತ್ತೆ ಸೌತೆಕಾಯಿ ಈ ತರ ಇಟ್ಕೊಂಡು ನೋಡಿದ್ರೆ ತುಂಬಾ 200% ರಿಸಲ್ಟ್ ಬಂದಿದೆ. ಇದನ್ನ ಕಂಟಿನ್ಯೂ ಮಾಡಿ ನನಗೆ ನಿಮ್ಮ ಈಗ ಯಾರು ಹೇಳಿದ್ರಲ್ಲ ಆ ತರ ಅಟ್ಲೀಸ್ಟ್ ಸಾರ್ ಏನಿದು ಅವಕಾಶ ಕೊಡ್ತಾರೆ ನನಗೆ ಅಟ್ಲೀಸ್ಟ್ 4 ಜನ ಸರ್ ಏನು ನಮ್ಮ ಮಹತ್ತರ ಭಾವದಲ್ಲಿ ನನ್ಗೇನೋ ಈ ತರ ಅವಕಾಶ ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ಇಲ್ಲಿ ಬಂದು ಚೇಂಜ್ ಆಗಿದ್ದೀನಿ ಸರ್, ನಾನು ಧ್ಯಾನ ಕಲ್ತಿದ್ದೀನಿ ಸರ್, ನಾನು 4 ಜನಕ್ಕೆ ಹೇಳ್ತೀನಿ ಅನ್ನೋದು ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಫೋರ್ ಬಗ್ಗೆ ಹೇಳ್ತಾ ಇದ್ದೀರಾ, ಎಲ್ಲರೂ ಕೂಡ ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ರಿ ಅಂತ ಹೇಳಿ. ಎಸ್ ಮಾಸ್ಟರ್, ಈಗ ತಾನೇ ಹೇಳಿದಂತ ಸಂದೇಶದ ಜೊತೆಗೆ ಈ ಹಿಂದೆ 2 ಸೆಷನ್ ಕೊಟ್ಟಿದ್ರು ನಮಗೆ ಗುರುಜಿ, ಯಾರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರಿ ದಯವಿಟ್ಟು ಅವ್ರು ಪ್ರತಿ ಬಾರಿನೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದಾರೆ ಕಲಿನಲ್ಲಿ ಅಂತಕ್ಕಂತ ಸಂದೇಶದೊಂದಿಗೆ ಬಳಕೆ ಮಾಡ್ಕೊಳ್ರಿ. ಅಟ್ಲೀಸ್ಟ್ 4 ಜನಕ್ಕಾದ್ರೂ ಹೇಳ್ರಿ, ನಾವು ಅಟ್ಲೀಸ್ಟ್ ಒಬ್ರಿಗಾದ್ರೂ ಹೇಳ್ರಿ ಅಂತ ಹೇಳಿ. ಯಾರು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಯಾರಾದ್ರೂ ಅನ್ಮ್ಯೂಟ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಲ್ಲ, ಯಾರು ಹೇಳ್ತೀರಾ? ಎಸ್ ನಾರತ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಾನು ಸರ್ ಹೇಳಿಕೊಟ್ಟಿದ್ದು ಇದನ್ನ ನಾನು ನಿಂಬೆ ಹಣ್ಣನ್ನ ಕಣ್ಣಿಗೆ ಹಾಕೊಳ್ಳೋದು ಅಂತ ಹೇಳಿದ್ರಲ್ಲ, ಅದನ್ನ ನಾನು ಸತತವಾಗಿ 3-4 ಜನಕ್ಕೆ ಹೇಳಿದೀನಿ. ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಿ, ಅದರಿಂದ ನನಗೆ ಸ್ವಲ್ಪ ರಿಸಲ್ಟ್ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಕಣ್ಣು ನಿಂಬೆ ಹಣ್ಣು ಇಷ್ಟಾಗೆಲ್ಲ ಫ್ರೆಶ್ ಆಗಿ ಹಾಕೋತಾ ಇದೀನಿ. ಎಲ್ರು ಕೇಳ್ತಾರೆ ಅದು ಉರಿ ಆಗಲ್ವಾ, ಹೆಂಗ ಧೈರ್ಯವಾಗಿ ಹಾಕೋತಾ ಇದೀಯ ಅಂತ. ನಾನು ಹಾಕೋತಾ ಇದೀನಿ, ತುಂಬಾ ಚೆನ್ನಾಗಿ ನನಗೆ ಅದ್ರ ಅನುಭವ ಆಗಿದೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಮಾತಾಡಿ. ನಿಂಬು ನಗರ ಸರ್, ನೀವು ಮತ್ತೆ ಪೌಡರ್ದು ಕಾಂಬಿನೇಷನ್ ಅರಿಶಿಣ ಮತ್ತೆ ಯಾವ್ದಾದ್ರು ಅಂತ ಹೇಳಿದ್ರೆ ನಾನು ಬರ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಗುರುಗಳೇ. ಅರಿಶಿಣ ಮತ್ತೆ ಯಾವ್ದಾದ್ರು ಹಾಕ್ಬೇಕು ಅಂತ. ನಿಂಬು ನಾಗರಾಜ್. ಅನ್ಮಿಟ್ ಮಾಡ್ಕೊಳ್ಳಿ ಸರ್. ನಾಗರಾಜ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಅನ್ಮಿಟ್ ಆಗಿಲ್ಲ. ಮಾಡಿದೆ ಸರ್, ಮಾಡಿದೆ. ಸಾರ್ ನನ್ಗೇನ್ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಜೊತೆಗೆ ಒಂದು ವಿಡಿಯೋ ಕೂಡ ನಾನು ಏನ್ ಮಾತಾಡೋದನ್ನ ಅದನ್ನ ನನಗೆ ಕಳಿಸ್ಕೊಟ್ಟಿರ್ತಾರೆ. ನಾನು ನನ್ನ ಜನಗಳಿಗೆಲ್ಲ ಹಾಕಿ ಖುಷಿ ಪಟ್ಕೋತಾ ಇದ್ದಾರೆ. ಅದನ್ನೇ ರಿಪೀಟೆಡ್ ಕೇಳಿ ಸರ್. ನಾನು ಇನ್ನೊಂದ್ಸರಿ ಹೇಳ್ತೀನಿ. ನಾನು ಹೇಳಿದ್ದು ಇದು ಬೇಸಿಕ್ಕು ಹೇಳ್ತೀನಿ. ನಮ್ದು ಸೂಪರ್ ಮಸಾಲಾ ಅಂದ್ರೆ ಸಮ ಪ್ರಮಾಣ. ಸಪೋಸ್ ನೀವು 100 ಗ್ರಾಮ್ಗೆ ಒಂದು ಮಾಡ್ಕೋತೀರಾ ಅಂದ್ರೆ ಒಂದು 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಚಕ್ಕೆ, 100 ಗ್ರಾಮ್ ಲವಂಗ, 100 ಗ್ರಾಮ್ ಪೆಪ್ಪರು, 100 ಗ್ರಾಮ್ ಇದು ಅರಿಶಿಣ. ಇದು ಸಮ ಪ್ರಮಾಣ. 6 ವಸ್ತುಗಳು ಸಮ ಪ್ರಮಾಣದಲ್ಲಿ. ಇದಕ್ಕೆ ನಾವು ಸೂಪರ್ ಮಸಾಲಾ ಅಂತೀವಿ. ಇದನ್ನ ನೀವು ನಾವೇನ್ ಹೇಳ್ದ ಫಸ್ಟ್ ನಮ್ಮ ಧ್ಯಾನಿಗಳು ಟೀ ಕಾಫಿ ಕುಡಿಯೋದು ಬಂದ್ರೆ ಶುಗರ್ನಲ್ಲೂ 200% ರಿಸಲ್ಟ್ ವಿತಿನ್ 21 days ಅಲ್ಲಿ ಬರ್ತದೆ. ಫಸ್ಟ್ ಟೀ ಕಾಫಿ ಕುಡಿಯೋದು, ಸಕ್ಕರೆ ತಿನ್ನೋದು ಬಿಡ್ಬೇಕು. ಇದು ಬಿಟ್ರೆ ಜಸ್ಟ್ 21 days ಬಿಟ್ಟು ನೋಡಿ, ನಿಮ್ ಚೆನ್ನಾಗಾದ್ರೆ ಮುಂದುವರಿ, ಇಲ್ಲ ಅಂದ್ರೆ ಬಿಡಿ. ಅದು ಕಾಮೆಂಟ್ ಆಮೇಲೆ ಮಾಡ್ಬೋದು. ಆಮೇಲೆ ಇದಕ್ಕೆ ಇನ್ಸ್ಟೆಡ್ ಆಫ್ ಹೇಳಿದ್ರೆ ಇದು ಬೇರೆ ಮಸಾಲೆಗೆ ಈಕ್ವಲ್. ಅದೇ ತರ ನೀವು ಅದ್ರ ಜೊತೆಗೆ ಎಕ್ಸ್ಟ್ರಾ ಸೊಪ್ಪು ಮನೆಯಲ್ಲೇ ಸಿಗುತ್ತೆ. ಕರ್ಬೇವಿನ ಸೊಪ್ಪು ಇರುತ್ತೆ, ಮತ್ತೆ ಒಂದೆಲಗ ಸೊಪ್ಪು ಇರುತ್ತೆ, ಅದನ್ನ ತಂದಿಟ್ಕೊಳ್ಳಿ. ನುಗ್ಗೆ ಸೊಪ್ಪು ಇರ್ತದೆ, ಇದು ಹಸಿದಾರು ಯೂಸ್ ಮಾಡಿ, ಇಲ್ಲಾಂದ್ರೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಇದು ಅಮೃತ ಬಳ್ಳಿ ಇರ್ತದೆ. ಇಷ್ಟು ಈ 4 ಸೊಪ್ಪು ನೀವು ಯಾವಾಗ ಮಾರ್ಕೆಟ್ ತಗೊಬನ್ನಿ, ಇಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದೇ ತರ ಡ್ರೈ ಆಗಿ ಅಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ಹೇಳ್ತಾರೆ. ಬೇರೆಯವ್ರು ಯಾರು ಅನ್ನ ಬಾಡ ಇಂಥದ್ದು ಬಾತ್ ಮಾಡಿದ್ದೀನಿ ಅಂತ ಹೇಳ್ತೀರಾ, ಇಲ್ಲ ನನ್ಗೆ ಅವಲಕ್ಕಿ ಬಾತ್ ಮಾಡ್ಕೊಡಿ, ಒಂದಿಟಿ ಅವಲಕ್ಕಿ ಹಾಕಿ, ಮತ್ತೆ ಈಗ ನಾನು ಹೇಳಿದ ಐಟಮ್ ಎಲ್ಲ ಹಾಕಿ ಜಸ್ಟ್ 21 days ಡೈಲಿ 1 time ಯಾವಾಗಾದ್ರೂ ತಿನ್ನಿ. ನನಗೆ ಅದ್ರ ಜೊತೆಗೆ ಕೆಲವರು ಕ್ಯಾಲ್ಸಿಯಂ ಅಂತ ಹೇಳ್ತಾರೆ, ನಮ್ ನುಗ್ಗೆ ಸೊಪ್ಪೆ ಬರ್ತದೆ. ಅದು ಬಿಟ್ರೆ ಎಳ್ಳುಂಡೆ, ಬೇರೆ ಏನಾದ್ರು ಟ್ಯಾಬ್ಲೆಟ್ ತಗೊಬಂದು ಎಳ್ಳಿದೆಯಲ್ಲ, ಎಳ್ಳು ಉಂಡೆ ಒಂಚೂರು ಅಂದ್ರೆ ಅದಕ್ಕೆ ಶುಗರ್ ಜಾಸ್ತಿ ಇಲ್ಲ ಅಂದ್ರೆ ಬೆಲ್ಲ ಸ್ವಲ್ಪ ಹಾಕೋಬೇಡಿ, ಇಲ್ಲಾಂದ್ರೆ ಬೆಲ್ಲ ಏನ್ರು 1 ಸ್ಪೂನ್ ಹೇಳ್ತೀನಿ ಅಷ್ಟೇನೆ. ಜಸ್ಟ್ 21 days ಮಾಡ್ಬಿಟ್ಟು ನಿಮ್ ಶುಗರ್ ಎಷ್ಟು ಕಂಟ್ರೋಲ್ ಅಲ್ಲಿ ಇದೆ, ಹೇಗಿದೆ, ಏನು ಅಂತ ಹಂಚ್ಕೊಳ್ಳಿ ಸರ್. ಮತ್ತೆ ಅದೇ ತರ ನಾವು ಎಣ್ಣೆಲಿಲ್ಲ ಸರ್ ಈ ಅವಲಕ್ಕಿ ತಿನ್ನಕ್ಕಾಗಲ್ಲ ಅಂದ್ರೆ ಅದೇ ತರ ನಮ್ದು ಗಾಣದ ಎಣ್ಣೆ, ಅದು ಕೊಬ್ಬರಿ ಎಣ್ಣೆ ಯಾರು ಯೂಸ್ ಮಾಡಿ, ನಮ್ದು ಇದಾದ್ರು ತೆಂಗಿನ ಎಣ್ಣೆ ಯಾರು ಯೂಸ್ ಮಾಡಿ, ಅದ್ರಲ್ಲಿ ಕರ್ದ್ಬಿಟ್ಟು ಅಂದ್ರೆ ಲೈಟಾಗೆ ಮಿನಿಮಮ್ ಇದರಲ್ಲಿ ಕರ್ದ್ಬಿಟ್ಟು ಈ ಐಟಮ್ಗಳೆಲ್ಲ ಹಾಕಿದ್ರೆ ನಿಮ್ಗೆ ರುಚಿಗೆ ಸಾಕಷ್ಟು ಪಿಂಕ್ ಸಾಲ್ಟ್ ಹಾಕೊಂಡು ಎಲ್ಲ ಮಾಡಿದ್ರೆ ಇದು ಹೊರಗಡೆ ಏನ್ ಬೇಕರಿ ಸಿಗ್ತದಲ್ಲ ಅದಕ್ಕೆ ಈಕ್ವಲ್. ಜೊತೆಗೆ ನಾವು ತಿಂತಾ ಇರೋದು ಫುಡ್ ಈಸ್ ಮೆಡಿಸನ್.
ಬಟ್ ನಮ್ಗೆ ಹೊಟ್ಟೆ ತುಂಬ್ದಂಗೂ ಆಗ್ಬೇಕು, ನಮ್ ಶುಗರ್ ಕಂಟ್ರೋಲ್ ಆಗ್ಬೇಕು. ಇದು ಸರ್ ನಮ್ ಧ್ಯೇಯ. ಥ್ಯಾಂಕ್ ಯು ಸರ್.